ಒಬ್ಬ ಯಾವ ತಲೆ ಕಟ್ ಕುಲ್ಕರ್ಣೆ ಬಂದ್ ಎದ್ದು ಸಿಟ್ಟಿಗೆ ಏನ್ರಿ ಲಗ್ನದಾಗ ದರ ಬೇಡ್ಕೊಂಡ್ಬಿಟ್ಟು ಗೊತ್ತಾಗಲ್ಲ ನಿಮ್ಗೆ ನಡ್ರಿ ಆ ಕಡೆ ನಾವು ಬೇರೆ ಆಚಾರ ಕರಿತೀವಿ ಗಲಾಟೆ ಚಾಲು. ಆಚಾರ ಇರೋದ ನಾನು ಲಗ್ನ ಮಾಡಿಸೋದಿಲ್ಲ, ಅವ್ನು ವಾಪಸ್ ಹೊರಗಾಕ್ರಿ ದರ ಬಿಡ್ಕೊಂಬಂದ್ಬಿಟ್ಟ. ಸಾವಧಾನವಾಗಿ ನೀನು ಹೇಳಿದ್ದು ಸರಿಯಪ್ಪ ಕೂಡ ಯಾಕೆ ದರ ಬಿಡ್ಕೊಂಬರು, ಶ್ರಾದ್ದದಲ್ಲಿ ಉಪಯೋಗ ಮಾಡು, ಶ್ರಾದ್ದದಲ್ಲಿ ಉಪಯೋಗ ಮಾಡ್ಬೇಕು, ಅಷ್ಟೇ ಉಪಯೋಗ ಮಾಡ್ಬೇಕು. ನಿನಗೆ ಯಾಗವನ್ನ ಮಾಡುವಾಗ ಆ ದರ್ಬೆಯನ್ನು ಪರಿಸರಣ ಹಾಕಿ ತರಬೇಕಲ್ಲಿ ಅಗ್ನಿ ಸ್ಥಾಪನೆ ಇರಬೇಕಾಗ್ತದೆ. ತಂದ್ರೆ ದೋಷ ಇಲ್ಲ, ಇಲಕ್ಕೆ ದೋಷ ಇಲ್ಲ, ತುಳಸಿಗೆ ದೋಷ. ಅವು ಮೈಲಾದ್ರೂ ಕೂಡ ಪವಿತ್ರವಾಗಿ ಹೊಡೆಯುವ ಅವಶ್ಯಕತೆ ಇಲ್ಲ. ತುಳಸಿ ಯಾರೇ ಮುಟ್ಟಿದ್ರು ಕೂಡ ಅದನ್ನ ಹಾಗೆ ತಗೊಳ್ಬಹುದು, ಅದಕ್ಕೆ ನೀರು ಹೊಡೆಯುವಂತ ಅವಶ್ಯಕತೆ ಇಲ್ಲ. ದರ್ಬೆ ಯಾರು ಮುಟ್ಟಿದ್ರು, ಮೈಲಿಯರು ಮುಟ್ಟಿದ್ರು ಅದಕ್ಕೆ ಮೈಲಿ ಆಗೋದಿಲ್ಲ, ಹಾಗೆ ತಗೋಬಹುದು, ಅದಕ್ಕೆ ಯಾವ ಮೈಲಿಗೆ ಇಲ್ಲ. ಕೆಲವು ವಸ್ತುಗಳಿಗೆ ಮೈಲಿಗೆ ಅಂತ ಇಲ್ಲ, ಅವುಗಳನ್ನ ಮುಟ್ಟಿದ್ರಿಂದ ನಾವು ಪವಿತ್ರ ಆಗ್ತೀವಿ. ಅದ್ರ ಹೆಸರೇ ಪವಿತ್ರ, ಅದನ್ನ ಮುಟ್ಟಿದ್ರೆ ಸಾಕು ಪವಿತ್ರ ಆಗ್ತದೆ. ದರ್ಬೆ ಮನೆಗಿದ್ರೆ ಅದು ಬ್ರಹ್ಮಾಸ್ತ್ರ ಇದ್ದಂತೆ, ಯಾವ ದುಷ್ಟ ಶಕ್ತಿಗಳು ಬರೋದಿಲ್ಲ. ದರ್ಬೆನೇ ಬೇಡ ಅಂದ್ರೆ ದುಷ್ಟ ಶಕ್ತಿಗಳು ಏನ್ ಮಾಡ. ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ತಕ್ಕಂಥ ಅದು ಏನಂತಾರೆ ಪೂರ್ವಾಗ್ರಹ ಅನ್ನುವಂಥದ್ದು, ಅದು ವಸ್ತುಗಳ ಬಗ್ಗೆ ತಪ್ಪು ತಿಳುವಳಿಕೆ ಅನ್ನುವಂಥದ್ದು. ನಿನ್ನೆ ಹೇಳಲ್ಲ, ತಪ್ಪು ತಿಳುವಳಿಕೆ ಅಂದ್ರೆ ಅದೇ, ಅದರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದ ಕಾರಣಕ್ಕಾಗಿ ದರ್ಬೆಯನ್ನು ತರಬಾರದು ಅಂತ ಕೆಲವರು ಆವೆ. ದರ್ಬೆಗೆ ಯಾವ ದೋಷವೂ ಇಲ್ಲ, ಭಗವಂತನ ಅಂಶವಿಲ್ಲ, ಯಾವುದು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ನಾರಾಯಣ ಅನ್ನುವಂತ ನಾಲ್ಕು ನಾಮವನ್ನ ಹೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಉದ್ಧಾರವಾಗಿರ್ತಕ್ಕಂಥ ಕಥೆಯನ್ನ ಭಾಗವತದಲ್ಲಿ ಹೇಳಿದ್ದಾರೆ. ಅಜಾಮಿಳ ಬ್ರಾಹ್ಮಣನಾಗಿದ್ದು ಪತಿನಾಗಿ ಏನೋ ಬ್ರಾಹ್ಮಣ್ಯವನ್ನು ಬಿಟ್ಟು ಬ್ರಾಹ್ಮಣ್ಯವನ್ನು ಕಳ್ಕೊಂಡು ಜೀವನವನ್ನ ಮಾಡಿದ. ಕೊನೆಯ ಸಮಯದಲ್ಲಿ ಅವನಿಗೆ ಅಷ್ಟಾಕ್ಷರವನ್ನು ಮಾಡತಕ್ಕಂಥ ಸಾಮರ್ಥ್ಯ, ಅವನಿಗೆ ಆ ಅಧಿಕಾರವನ್ನು ಬ್ರಾಹ್ಮಣ್ಯವನ್ನು ಕಳ್ಕೊಂಡಿದ್ದಾನೆ. ಆ ಅಷ್ಟಾಕ್ಷರವನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ, ಆದ್ರೂ ಕೂಡ ಅವನು ಭಗವತಿಯನ್ನು ಮಾತ್ರ ಮಾಡಿ ನಾರಾಯಣ ಅನ್ನುವ ಅಕ್ಷರಗಳ ನಾಮಸ್ಮರಣೆ ಮಾಡಿದ ಕಾರಣಕ್ಕಾಗಿ ಅವನು ಪತಿತನಾಗಿ ಅವನು ಉದ್ಧಾರ ಆಗಿರ್ತಕ್ಕಂಥ ಕಥೆಯನ್ನು ಹೇಳ್ತಾರೆ. ಅದಕ್ಕಾಗಿ ನಾರಾಯಣ ಅನ್ನುವಂತ ನಾಮ ಅನ್ನುವಂತ ಏನಿದಿಲ್ಲ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ಸುದಂಜ. ಯಾರು ಈ ಸ್ಮರಣೆಯನ್ನ ಮಾಡ್ತಾರೋ ಅವರ ಪಾಪಗಳೆಲ್ಲವೂ ಪರಿಹಾರ ಆಗ್ತದೆ ಅಂತ ವಿಶೇಷ ನಮೋ ನಾರಾಯಣ ಆಗಿ ವಾಸಿಸುತ್ತದೆ. ಪಾಪಗಳು ಪರಿಹಾರ ಆಗಷ್ಟೇ ಅಲ್ಲ, ನಾವು ಏನೇನನ್ನ ಅಪೇಕ್ಷೆ ಪಡ್ತೇವೋ ಅದನ್ನೆಲ್ಲವನ್ನು ಕೊಡ್ತದೆ ಅಂತ ಒಂದು ನಾಮ, ಅದು ನಾರಾಯಣ ನಾಮ ಅನ್ನುವಂಥದ್ದು. ಅಂತ ನಾಮವನ್ನ ಇಲ್ಲಿ 2 ಸರಿ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ವೇದವ್ಯಾಸರು ರಚನೆ ಮಾಡಿದಾಗ ಈ ಶ್ಲೋಕವನ್ನು ಮಾಡಿದರು. ವೈಶಂಪಾಯನರು ಜನಮೇಜಯನಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ವೈಶಂಪಾಯನರು ಮಂಗಳಾಚರಣೆಯನ್ನ ಮಾಡಿ ಪ್ರಾರಂಭ ಮಾಡಿದ್ರು. ಅದು ಯಾವುದು ಅಂದ್ರೆ ನಾರಾಯಣ ನಮಸ್ಕೃತ್ಯ ಅನ್ನುವಂತ. ಭಾಗವತದಲ್ಲಿ ಮಾಡುವಾಗ ಜನ್ಮಾದೇಶ ಅನ್ನುವಂತಹದ್ದು ಮಂಗಳಾಚರಣೆ ವಿಧ ಮಾಡಿದ್ರು. ಶುಕಮುನಿಗಳು ಮಂಗಳಾಚರಣೆಯನ್ನು ಪ್ರಾರಂಭ ಮಾಡುವಾಗ ನಮಪರಸ್ಮೈ ಪುರುಷ ಸದುದ್ಭವಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿ ಕೃತಯಾಯಿನೇಹಿನಾಂ ಅಂತರ್ದುವಾಯಾನ್ ಉಪಲಭ್ಯ ವರ್ತ್ಮನೆ ಎಂಬುದಾಗಿ ಅಲ್ಲಿಂದ ಪ್ರಾರಂಭವನ್ನು ಮಾಡ್ತಾರೆ. ಹೀಗೆ ಭಾಗವತ ವಿದುರನಿಗೆ ಮೈತ್ರೇಯರು ಉಪದೇಶ ಮಾಡುವಾಗ ಮಂಗಲಾಚರಣೆಯನ್ನು ಮಾಡಿ ಪ್ರಾರಂಭ ಮಾಡ್ತಾರೆ. 4 ಮಂಗಲಾಚರಣೆಗಳು ಅದನ್ನು ಕಾಣ್ತೇವೆ. ಹೀಗೆ ಇಲ್ಲಿ ಕೂಡ ನಾರಾಯಣಂ ನಮಸ್ತೆ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಭಗವಂತನ 2 ರೂಪಗಳನ್ನ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಒಂದೇ ಶ್ಲೋಕದಲ್ಲಿ 2 ರೂಪಗಳು ಯಾಕೆ ಅನ್ನುವಂಥದ್ದಕ್ಕೆ ಮತ್ತೆ ಸ್ಪಷ್ಟಪಡಿಸ್ತಾರೆ ಆಚಾರ್ಯರು. ಮಹಾಭಾರತ ತಾತ್ಪರ್ಯದಲ್ಲಿ ಅಲ್ಲಿ ಬಂದಿರತಕ್ಕಂಥ ಮಹಾಭಾರತದಲ್ಲಿ ಬಂದಿರತಕ್ಕಂಥ ಇಂಥ ಸಂದೇಹಗಳಿಗೆಲ್ಲ ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಯಾಕೆಂದ್ರೆ ನಾರಾಯಣಂ ನಮಸ್ಕೃತ್ಯ, ಭಗವಂತ ಪ್ರತಿಪಾದ್ಯನಾಗಿರ್ತಕ್ಕಂಥ ಗ್ರಂಥ ಪ್ರತಿಪಾದ್ಯನಾಗಿರ್ತಕ್ಕಂಥ ರೂಪ ನಾರಾಯಣ ರೂಪ. ನಾರಾಯಣಂ ನಮಸ್ಕೃತ್ಯ, ಅವನಿಗೆ ನಾರಾಯಣ ನಮಸ್ಕೃತ್ಯ ನರೋತ್ತಮಂ. ನರ ಅಂದ್ರೆ ಯಾರು ಇಲ್ಲಿ ಅಂದ್ರೆ ಶೇಷದೇವರು. ನರಂಚೈವ ನರೋತ್ತಮಂ. ನರ ಅನ್ನುವಂತ ಶೇಷದೇವರು ಯಾಕೆ ಅನ್ನೋದಕ್ಕೆ ಅನೇಕ ಉದಾಹರಣೆಯನ್ನು ಕೊಡ್ತಾರೆ. ಆ ಶೇಷದೇವರೇ ರಾಮಾಯಣದಲ್ಲಿ ಬರುವಾಗ ಲಕ್ಷ್ಮಣನಾಗಿ ಬಂದಿರತಕ್ಕಂಥದ್ದು, ಶೇಷಾಗಿ ನರ ನಾರಾಯಣರಾಗಿ ಬಂದಿರತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನು ಹೇಳ್ತಾರೆ. ನಾಳೆ ನಿಮ್ಗೆ ಅಮಾವಾಸ್ಯೆ ಬಂತು, ಈ ಅಮಾವಾಸ್ಯೆಗೆ ನಾಗರ ಅಮಾವಾಸ್ಯೆ ಅಂತ ಕರೀತಾರೆ. ಇನ್ನೊಂದು ಶೇಷದೇವರ ಉಪಾಸನೆ, ನಾಗಪ್ಪಗೆ ಹಾಲಾಕುವಂತಹದ್ದು. ಇದನ್ನು ಯಾಕೆ ಮಾಡ್ತಾರೆ ಅಂದ್ರೆ ನಾಗರ ಅಮಾವಾಸ್ಯೆಯಿಂದ 4 ದಿವಸಕ್ಕೆ ಬರ್ತಕ್ಕಂಥ ಪಂಚಮಿ ಮತ್ತು ಪಂಚಮಿ 2 ದಿವಸ ನಾಗಾರಾಧನೆಯನ್ನು ನಡೆಯುತ್ತೆ. ನಾಗಾರಾಧನೆಯನ್ನ ವಿಶೇಷವಾಗಿ ಮಾಡುವಂತ ತಾಯಂದು ವಿಶೇಷವಾಗಿ ಮಾಡ್ತಾರೆ. ಅಲ್ಲಿ ಉಪ್ಪು ಬಳಸೋಂಗಿಲ್ಲ, ಖಾರ ಬಳಸೋಂಗಿಲ್ಲ, ಸಾಸಿವೆಯನ್ನು ಬಳಸೋಂಗಿಲ್ಲ, ಒಗ್ಗರಣೆಯನ್ನು ಹಾಕಬಾರ್ದು, ದೋಸೆಯನ್ನು ಮಾಡಬಾರ್ದು. ಈ ಎಲ್ಲ ಒಗ್ಗರಣೆಯನ್ನು ಹಾಕುವಾಗ ಚೊಯ್ ಅನ್ನೋ ಒಂದು ಸಪ್ಪಳ ಬರ್ತದೆ, ಅದಕ್ಕಾಗಿ ಒಗ್ಗರಣೆ ಹಾಕುವಂಗಿಲ್ಲ. ಅಂತ ಪದಾರ್ಥಗಳನ್ನೇ ಕರಿದ ಇಲ್ಲ, ಬೇಯಿಸಿದ ಪದಾರ್ಥಗಳಿಲ್ಲ, ಇವೆಲ್ಲ ಪದಾರ್ಥಗಳನ್ನು
ಕೇವಲ ಉಗಿಯಲ್ಲಿ ಬೇಯಿಸಿದಿರ್ತಕ್ಕಂಥ ಅವೆಯನ್ನು ಬೇಯಿಸಿರ್ತಕ್ಕಂಥ ಅವನು ಮಾಡಬಹುದು, ಉಸುಳಿ ಅಂತ ಮಾಡ್ತಾರೆ. ಆದ್ರೆ ಅದಕ್ಕೂ ಒಗ್ಗರಣೆ ಹಾಕೋದಿಲ್ಲ. ಯಾಕೆ ಎಲ್ಲ ಮಾಡ್ತಾರೆ? ನಾವು ಹಿತದಲ್ಲಿ ದೇವರಿಗೆ ಪೂಜೆ ಮಾಡುವಾಗ ರಮಾ ನೈವೇದ್ಯ ಆದ್ರೆ ಗರುಡಶೇಷರಿಗೆ ನೈವೇದ್ಯವನ್ನ ಮಾಡ್ತೇವೆ. ಗರುಡಶೇಷರಿಗೆ ಬಡಿಸುವ ಒಂದು ಮೂರನ್ನು ಹಾಕಿ ಬಿಡಿಯಲ್ಲಿ ಬಡಿಸ್ತೇವೆ. ಅನ್ನ ಪಾಯಸ ಮಾತ್ರ ಬಡಿಸ್ತಾರೆ. ಅಲ್ಲಿ ಉಳಿದ ಪದಾರ್ಥಗಳನ್ನು ಬಳಸುವುದಿಲ್ಲ. ಶೇಷ ಗರುಡ ರುದ್ರರಿಗೆ ಉಳಿದ ಪದಾರ್ಥಗಳನ್ನು ಬಳಸುವುದಿಲ್ಲ. ಕೇವಲ ಅನ್ನ ಪಾಯಸ ತುಪ್ಪ ಮಾತ್ರ ಹಾಕ್ತಾರೆ ಅಷ್ಟೇ. ಯಾಕೆ ಅಂತ ಕೇಳಿದ್ರೆ ಶೇಷದೇವರಿಗೆ ಉಪ್ಪು ನೈವೇದ್ಯ ಇಲ್ಲ. ಶೇಷದೇವರಿಗೆ ಉಪ್ಪು ನೈವೇದ್ಯ, ಉಪ್ಪು ಖಾರನ ನೈವೇದ್ಯ ಮಾಡುವ ಶಾಸ್ತ್ರ. ಹಾಗಾಗಿ ಇಲ್ಲ, ಶೇಷರಿಗೆ ಉಪ್ಪಿನ ನೈವೇದ್ಯ ಇಲ್ಲ. ಅದ ಕಾರಣಕ್ಕಾಗಿ ಅದನ್ನ ಬೇರೆ ಪ್ರತ್ಯೇಕ ಅನ್ನ ಪಾಯಸ ಮಾಡ್ತಾರೆ. ಪೂಜೆ ಇಷ್ಟೇ. ಇನ್ನು ಸಾಮಾನ್ಯ ಜನ ಇದ್ದಾರೆ. ಸಾಮಾನ್ಯ ಜನರಲ್ಲೂ ಕೂಡ ಶಾಸ್ತ್ರೀಯ ವಿಚಾರಗಳು ಆಚರಣೆಯಲ್ಲಿ ಬಂದಿರ್ತಾವೆ, ನಮ್ಗೆ ಗೊತ್ತಿರಲಿಲ್ಲ ಅದು ಯಾಕೆ ಮಾಡ್ತಾರೆ. ಶೂದ್ರಾದಿಗಳು ಕೂಡ ನೈವೇದ್ಯ ಮಾಡ್ಲಿಕ್ಕೆ ಹೋಗ್ತಾರೆ. ತಟ್ಟೆಯಲ್ಲಿ ಪದಾರ್ಥಗಳನ್ನು ತೆಗೆದುಕೊಂಡು ಉಂಡಿ, ಅರಳು ಇವ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಒಂದು ವಿಳೆದಲ್ಲಿ ತಗೊಂಡು ಹೋಗ್ತಾರೆ. ವಿಳೆದಲ್ಲಿ ಮೇಲೆ ತಾವು ಒಯ್ದಿರ್ತಕ್ಕಂಥ ಪದಾರ್ಥಗಳಲ್ಲಿ ಸ್ವಲ್ಪ ಭಾಗವನ್ನು ತೆಗೆದು ಆ ವಿಳೆದಲ್ಲಿ ನೈವೇದ್ಯ ಮಾಡಿ ಅಲ್ಲೇ ಬಿಟ್ಟು ಬರ್ತಾರೆ. ಅದನ್ನು ತಗೊಳ್ಳೋದು ಯಾಕಂದ್ರೆ ಅದ ಪದಾರ್ಥ ನಾಗಪ್ಪನ ನೈವೇದ್ಯ ಮಾಡುತ್ತೋ ಅದು ವಿಷ. ನಾಗನ ಶೇಷ ತಗೊಳ್ಳಿತ, ಅದಕ್ಕೆ ಹೆಸರೇ ಶೇಷ. ಶೇಷ ಅಂದ್ರೆ ಅದು ವಿಷವಾಗ್ತದೆ. ನಾಗಪ್ಪನಿಗೆ ನೈವೇದ್ಯ ಮಾಡಿದ್ದನ್ನ ತಗೊಳ್ಳಿಕ್ಕಿಲ್ಲ, ಗ್ರಾಹ್ಯ ಅಲ್ಲ. ಹಾಗಾಗಿ ಅದನ್ನು ತಗೋಬಾರದು. ಉಳಿದಿರ್ತಕ್ಕಂಥ ತಟ್ಟೆಯಲ್ಲಿ ಉಳಿದದ್ದನ್ನು ವಾಪಸ್ ತಗೊಂಡು ಬರ್ತಾರೆ. ನೈವೇದ್ಯ ಮಾಡಿರ್ತಾರೆ ಅಲ್ಲಿ ಇಟ್ಟು ಮುಂದೆ ಇಟ್ಟು ಅಲ್ಲೇ ಬಿಟ್ಟು ಬರ್ತಾರೆ. ಯಾವ್ದಾದ್ರು ನಾಗಪ್ಪನ ದೇವಸ್ಥಾನಕ್ಕೆ ಹೋದ್ರೆ ಕಾಯಿ ಹೊಡಿಸ್ತಾರೆ, ಕಾಯಿ ಅಲ್ಲೇ ಬಿಟ್ಟು ಬರ್ತಾರೆ. ಕಾಯಿ ತಿನ್ನೋದಿಲ್ಲ. ಯಾಕಂದ್ರೆ ಅದು ವಿಷ. ನಾಗಪ್ಪನಿಗೆ ನೈವೇದ್ಯ ಮಾಡಿದ್ದು ಶೇಷ, ಅದು ವಿಷ ಅನ್ನುವಂತ. ನಾಗಪ್ಪನಿಗೆ 3 ದಿನಗಳಿಗೆ ಹಾಲಿರ್ತಾರೆ. ಹಾಲಿರುವುದರಲ್ಲಿ ತಮ್ಮ ಬಂಧು ಬಳಗಕ್ಕೆ, ಅಣ್ಣ ತಮ್ಮಂದರಿಗೆ, ಬಂಧು ಬಳಗಕ್ಕೆ ಎಲ್ಲರಿಗೂ ಕೂಡ ಅವರಿಗೆ ಅವರ ಪರವಾಗಿ ಅವರಿಗೆ ಅವ್ರ ಪಾಲು ಇವ್ರ ಪಾಲು ಅಂತ ಎಲ್ಲ ಆಗ್ತಾರೆ. ಅದೆಲ್ಲ ನಾಗಪ್ಪನ ಉಪವಾಸ ಅಂತ ಮಾಡುವಂತ ಕ್ರಮ. ಉಪವಾಸ ಉಪ್ಪಿಲ್ಲ ಉಪವಾಸ ಯಾಕೆ ಮಾಡ್ತಾರೆ? ನಾಗಪ್ಪನಿಗೆ ಇಲ್ಲ ನೈವೇದ್ಯ, ಉಪ್ಪೇ ನೈವೇದ್ಯ ಇಲ್ಲ, ಖಾರ ಇಲ್ಲ ನೈವೇದ್ಯ. 2 ದಿವಸ ಖಾರ ಉಪ್ಪು ತಿನ್ನೋಂಗಿಲ್ಲ, ತಿನ್ನಬಾರದು ಅಂತ. ನರಂಚೈವ, ಅಲ್ಲಿ ನರ ಅನ್ನುವಂತಹದಕ್ಕೆ ಶೇಷದೇವರು ಅನ್ನುವಂತಹದ್ದು ಸಂದರ್ಭದಲ್ಲಿ ಇದನ್ನೆಲ್ಲ ಹೇಳಬೇಕಾಯ್ತು ಸಾಂದರ್ಭಿಕವಾಗಿ. ಇನ್ನ ಈ ಶ್ರಾವಣದ ಮಾಸದ ರವಿವಾರಗಳಲ್ಲಿ ಕೆಲವರು 4 ರವಿವಾರಗಳನ್ನು ಉಪವಾಸ ಮಾಡ್ತಾರೆ. ಉಪ್ಪಿಲ್ಲ ಉಪವಾಸ ಮಾಡೋ ಕ್ರಮ ಇದೆ. ಇದು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಮುಟ್ಟುಗಳೇನಾದ್ರೂ ಆಗಿದ್ರೆ ಆ ಮುಟ್ಟಿನ ದೋಷ ಪರಿಹಾರಕ್ಕಾಗಿ ಈ ಉಪ್ಪಿಲ್ಲದ ಉಪವಾಸವನ್ನ ಮಾಡ್ತಾರೆ. ಸ್ತ್ರೀಯರು ಋತುಮತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ದೋಷಗಳೇನಾದ್ರೂ ಆಗಿದ್ರೆ, ದೋಷಗಳಂದ್ರೆ ದೋಷ ಅಂದ್ರೆ ಮನೆಯಲ್ಲಿ ಸ್ಪರ್ಶಗಳಾಗಿದ್ರೆ, ಸ್ಪರ್ಶವಾಗುವುದು ಅಂತಿದೆ, ಅದಕ್ಕೆ ಹೆಸರೇ ಮುಟ್ಟು ಅಂತ. ಒಬ್ಬರಿಂದ ಆಗಿದ್ದಾಳೆ, ಇನ್ನೊಬ್ಬ ಸ್ತ್ರೀ ಮುಟ್ಟಾಗಿದ್ರೆ ಅವರನ್ನು ಪರಸ್ಪರ ಮುಟ್ಟಿದ್ರೆ ಮುಟ್ಟು ದೋಷ ಆಗ್ತದೆ, ಅವರಿಗೂ ದೋಷ ಆಗ್ತದೆ. ಅದರಲ್ಲಿ ಯಾರು ವೀಕ್ ಆಗಿರ್ತಾರೋ, ಯಾರು ದುರ್ಬಲರಾಗಿರ್ತಾರೋ ಅವರು ಇನ್ನೂ ದುರ್ಬಲರಾಗಿ ಹೋಗ್ತಾರೆ, ಅವರು ಸ್ಟಾರ್. ಅದಕ್ಕಾಗಿ ಅವರನ್ನ ದೂರನ್ನ ಇಡುವಂತಹ ಸಂದರ್ಭಗಳಿದೆಲ್ಲ. ಈ ಮುಟ್ಟಿನ ದೋಷ ಪರಿಹಾರಕ್ಕಾಗಿ ಉಪ್ಪಿಲ್ಲ ಉಪವಾಸವನ್ನ ವರ್ಷದಲ್ಲಿ 3 ರವಿವಾರಗಳನ್ನು ಮಾಡಬೇಕು. ಏನಾದರೂ ದೋಷಗಳು ನಮಗೆ ಪರಿಹಾರ ಆಗ್ತದೆ ಅಂತ ಆ ಶ್ರಾವಣ ಮಾಸದ ಸಂದರ್ಭದಲ್ಲೇ ಮಾಡುವಂತ ಕ್ರಮ ಇದೆ. ಅದು ಯಾಕೆ ಅಂತಂದ್ರೆ ಅದಕ್ಕೆ ಆ ನಕ್ಷತ್ರಕ್ಕೂ ಮತ್ತು ಆ ಸಮಯದಲ್ಲಿರ್ತಕ್ಕಂಥ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿಗೂ ಸಂಬಂಧವಿದೆ. ಆದ್ದರಿಂದ ಅದು ಕರ್ಕಾಟಕ ಆದ ನಂತರ ಬರ್ತಕ್ಕಂಥ ಆ ಮಿಥುನ ರಾಶಿಯಲ್ಲಿ ಬಂದಿರತಕ್ಕಂಥ ಸಂದರ್ಭ ಸೂರ್ಯ. ಆ ಮಿಥುನ ರಾಶಿ ಅಂತಂದ್ರೆ ಮೈಥುನಾದಿ ದೋಷಗಳಾಗಿರ್ತಕ್ಕಂಥ ಸಂದರ್ಭಗಳು ಕೂಡ ಅದರಲ್ಲಿ ಪರಿಹಾರ ಆಗ್ತದೆ ಅನ್ನೋದಕ್ಕಾಗಿ ಶೇಷದೇವರಿಗೆ ಉಪವಾಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲವೂ ಕೂಡ ಶಾಸ್ತ್ರೀಯವಾಗಿರ್ತಕ್ಕಂಥ ವಿಚಾರವು. ನಮ್ಮ ಸಂಸ್ಕೃತಿ, ಒಂದು ಗ್ರಾಮದ ಒಬ್ಬ ಸಾಮಾನ್ಯ ಹಳ್ಳಿಯಲ್ಲೂ ಕೂಡ ಇಂಥ ಆಚರಣೆಗಳು ನಮಗೆ ಹೇಳಿರ್ತಕ್ಕಂಥ ವಿಚಾರಗಳು, ಗ್ರಂಥದ ವಿಚಾರಗಳು ಜನಸಾಮಾನ್ಯರ ಆಚರಣೆಯಲ್ಲಿ ನಮಗೆ ಗೊತ್ತಿಲ್ಲದಂತೆ ಆಚರಣೆಯಲ್ಲಿ ಇವೆ. ಇವೆಲ್ಲವೂ ಇದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇವನ್ನೆಲ್ಲ ಹೇಗೆ ಮಾಡಬೇಕು, ಇವನ್ನ ಆಚರಣೆ ಮಾಡಬೇಕು ಅಂತ ಇದೆಲ್ಲವೂ ಶಾಸ್ತ್ರೀಯ ವಿಚಾರಗಳೇ. ಅದಕ್ಕೆ ಶಾಸ್ತ್ರಾರ್ಥಗಳನ್ನ ನಿರ್ಣಯವನ್ನ ಮಾಡತಕ್ಕಂಥದ್ದು ಆಚಾರ್ಯ ಗ್ರಂಥ ಆಗುವುದು. ಯಾಕೆಂದ್ರೆ ಇದಕ್ಕಾಗಿ ನರ ಅಂದ್ರೆ ಇಲ್ಲಿ ಶೇಷದೇವರು ಅಂತ. ಶೇಷದೇವರ ಉಪಾಸನೆಯು ಕೂಡ ಅತ್ಯಂತ ಪ್ರಾಧಾನ್ಯವಾಗಿದೆ. ಶೇಷಗೌಡ ರುದ್ರರನ್ನ ಉಪಾಸನೆ ಮಾಡಬೇಕು. ಮನೋಭಿಮಾನಿ ಆಗಿರ್ತಕ್ಕಂಥವರು ರುದ್ರದೇವರು. ರುದ್ರದೇವರ ಪತ್ನಿ ಆಗಿರ್ತಕ್ಕಂಥವಳು ಬುದ್ಧಾಭಿಮಾನಿ ಪಾರ್ವತಿ. ಶಿವಪಾರ್ವತಿಯರ ಪೂಜೆ ಕೂಡ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ಗೌರಿ ಶಿವಪಾರ್ವತಿ. ಗರುಡೆಯವರ ಉಪಾಸನೆ ಕೂಡ ವೇದಾಭಿಮಾನಿ ಗರುಡ. ವೇದವನ್ನು ಅಧ್ಯಯನ ಮಾಡಬೇಕಾದ್ರೆ, ವೇದಗಳನ್ನು ಒಲಿಬೇಕಾದ್ರೆ ಗರುಡನ ಪ್ರಾರ್ಥನೆಯನ್ನ ಮಾಡಬೇಕು. ಅಂತ ಗರುಡ ಶೇಷ ರುದ್ರರ ಪ್ರಾರ್ಥನೆ ಇಲ್ಲಿ ಬಂದಿರತಕ್ಕಂಥದ್ದು.
ಇವರಿಂದನಾಗಿರ್ತಕ್ಕಂಥವ ವಾಯುದೇವರು. ಅದಕ್ಕಾಗಿ ನರಂಚೈವ ನರೋತ್ತಮಂ ಎಂಬುದಾಗಿ, ನರಗಿಂತ ಉತ್ತಮನಾಗಿರ್ತಕ್ಕಂಥವ್ರು ಯಾರು? ವಾಯುದೇವರು. ವಾಯುದೇವರನ್ನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ವೈಶಂಪಾಯನರು. ನರಂಚೈವ ನರೋತ್ತಮಂ. ಇನ್ನು ದೇವಿ, ನಾರಾಯಣ ಶಬ್ದದ ಕೆಳಗೆ ದೇವಿ ಬಂದಿದೆ. ದೇವಿ ಅಂದ್ರೆ ಯಾರು ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿಯನ್ನು ನಮಸ್ಕಾರವನ್ನು ಮಾಡಿ ದೇವಿ ಸರಸ್ವತಿ, ಗ್ರಂಥ ಪ್ರತಿಪಾದ್ಯವಾಗಿರ್ತಕ್ಕಂಥ ಮಹಾಭಾರತ ಗ್ರಂಥಕ್ಕೆ ಪ್ರತಿಪಾದ್ಯವಾಗಿರ್ತಕ್ಕಂಥ ಸರಸ್ವತಿ, ಸರಸ್ವತಿಯ ಉಪಾಸನೆಯನ್ನ ನಮಸ್ಕಾರ ಮಾಡಿ ದೇವೀಂ ಸರಸ್ವತಿಂ ವ್ಯಾಸಂ. ಗ್ರಂಥ ರಚನೆ ಮಾಡಿರ್ತಕ್ಕಂಥ ಭಗವಂತನ ರೂಪ ಯಾವುದು ಅಂದ್ರೆ ವ್ಯಾಸ ರೂಪ. ಇಲ್ಲಿ ನಾರಾಯಣ ರೂಪ ಇದೆ, ವ್ಯಾಸ ರೂಪ ಇದೆ, ಎರಡನ್ನೂ ಪ್ರಾರ್ಥನೆ ಮಾಡಿದ್ದಾರೆ ವೈಶಂಪಾಯನರು. ವೇದವ್ಯಾಸರೇ ಗ್ರಂಥವನ್ನು ರಚನೆ ಮಾಡಿ ವೇದವ್ಯಾಸರೇ ವ್ಯಾಸಂ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲ, ವೈಶಂಪಾಯನರು ಈ ಶ್ಲೋಕವನ್ನು ಹೇಳಿದ್ದಾರೆ. ಆದ್ರಿಂದ ವ್ಯಾಸಂ ಅಂತ ವ್ಯಾಸರನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ ವೈಶಂಪಾಯನರು ಅಂತ ಇಲ್ಲಿ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಅಂದ್ರೆ ವೇದವ್ಯಾಸರೇ ರಚನೆ ಮಾಡಿ ವೇದವ್ಯಾಸರು ಮಂಗಳಾಚರಣೆ ಮಾಡಿರ್ತಕ್ಕಂಥ ಶ್ಲೋಕ ಅವರ ತಂದೆ ಹೆಸರು ತಾವೇ ಇಟ್ಕೊಂಡ್ರೆ ವೇದವ್ಯಾಸರು ಮಾಡಿರ್ತಕ್ಕಂಥ ಮಂಗಳಾಚರಣೆ ಬೇರೆ ಇದೆ, ಇದು ವೈಶಂಪಾಯನರು ಮಾಡಿರ್ತಕ್ಕಂಥ ಮಂಗಳಾಚರಣೆ ಎಂಬುದಾಗಿ ಸ್ಪಷ್ಟಪಡಿಸ್ತಾರೆ. ಸರಸ್ವತಿಂ ವ್ಯಾಸಂ ತಥೋ ಜಯಂ ಉದೀರಯೇ. ಈ ಗ್ರಂಥವನ್ನ ಈ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಶ್ರವಣ ಮಾಡಿರ್ತಕ್ಕಂಥವ್ರು, ಪಾಠ ಪ್ರವಚನ ಮಾಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಜಯವನ್ನುಂಟವಾಗಲಿ. ಅನ್ನುವಂತ ಗ್ರಂಥವನ್ನ ಯಾರ್ಯಾರು ಶ್ರವಣ ಮಾಡ್ತಾರೋ ಅವರೆಲ್ಲರಿಗೂ ಜಯವಾಗಲಿ ಎಂಬುದಾಗಿ ನಮಸ್ಕಾರ ವೈಶಂಪಾಯನರು ಕಷ್ಟಪಡಿಸ್ತಾ ಇದ್ದಾರೆ. ವ್ಯಾಸರು ನಾರಾಯಣಂ ಸುರಗುರುಂ ಅನ್ನುವ ಮಂಗಳಾಚರಣೆಯನ್ನ ಮಾಡಿದ್ದಾರೆ. ನಾರಾಯಣಂ ನಮಸ್ಕೃತ್ಯ ಅನ್ನುವಂತಹದ್ದು ವೈಶಂಪಾಯನರು ಮಂಗಳಾಚರಣೆಯನ್ನ ಮಾಡಿದ್ದಾರೆ. ಹೀಗಾಗಿ ಅದು ಎರಡು ಮಂಗಳಾಚರಣೆಗಳು ಬೇರೆ ಬೇರೆಯವರು ಮಾಡಿರ್ತಕ್ಕಂಥದ್ದು. ಸ್ವತಃ ವೇದವ್ಯಾಸರೇ ಅದನ್ನ ಮಂಗಳಾಚರಣೆ ಮಾಡಿರ್ತಕ್ಕಂಥದ್ದು ಅಲ್ಲ, ಅದನ್ನ ಮಾಡಿರ್ತಕ್ಕಂಥ ಮಂಗಳಾಚರಣೆ ಮಾಡಿರ್ತಕ್ಕಂಥದ್ದು ಶ್ಲೋಕ ಅದು ವೈಶಂಪಾಯನರ ಶ್ಲೋಕ ಎಂಬುದಾಗಿ ಸ್ಪಷ್ಟಪಡಿಸ್ತಾರೆ. ಭಕ್ತ ಪ್ರಿಯಂ ಸಕಲ ಲೋಕ ನರಂಚೈವ ನರೋತ್ತಮಂ. ಇದು ಬೇರೆ ಆದ್ಯಮೇಶಂ ಅಮರ ಅಸುರ ಸಿದ್ಧ ವಂದ್ಯಂ. ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರೈ. ವೈಶಂಪಾಯನರು ಮಾಡಿರ್ತಕ್ಕಂಥ ಶ್ಲೋಕ. ಅಲ್ಲಿ ಮಂಗಳಾಚರಣೆಗಳು ಬೇರೆ ಬೇರೆ ಸಮಯದಲ್ಲಿ ಸೂತ ಶವನಕಾದಿಗಳ ಸಂವಾದಗಳು ಕೂಡ ಒಂದು ಮಂಗಳಾಚರಣೆ ಅಂತದ್ದು. ಹೀಗೆ ಅನೇಕ ಸಂವಾದಗಳ ರೂಪದಲ್ಲಿ ಈ ಮಂಗಳಾಚರಣೆಗಳು ಬರ್ತಾ ಇದೆ. ಇನ್ನೊಂದು ಭಗವಂತನ ಅವತಾರಗಳಲ್ಲಿ ಒಂದು ಪ್ರಶ್ನೆ ಇದೆ. ಅಂಶಾವತಾರಗಳು, ಸ್ವರೂಪಾವತಾರಗಳು, ಮೂಲಾವತಾರಗಳು ಅನ್ನುವಂಥ ಕೆಲವು ಭಗವಂತನ ರೂಪಗಳಲ್ಲಿ ಬರುವಾಗ ಹೇಳುವಾಗ ಕೆಲವು ಗೊಂದಲಗಳು ಕೂಡ ಪರಿಹಾರವನ್ನ ಮಾಡಿದ್ದಾರೆ. ಇದು ಕಥೆಯನ್ನು ಪೂರ್ಣ ಮಹಾಭಾರತವನ್ನು ಹೇಳ್ಕೊಂಡು ಹೋಗೋದಿಲ್ಲ ಆಚಾರ್ಯ. ಎಲ್ಲೆಲ್ಲೂ ಸಂದರ್ಭಗಳು ಪ್ರಶ್ನೆಗಳು ಬರುವಂತಹದ್ದು ಇರ್ತದೋ ಆ ಸಂದರ್ಭದಲ್ಲಿ ಮಾತ್ರ ಆ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ. ಭಗವಂತ ಮೂಲ ರೂಪದಲ್ಲಿ ನಾರಾಯಣ ರೂಪನಾಗಿರ್ತಕ್ಕಂಥವ 3 ರೂಪಗಳನ್ನ ತಾಳಿದ. ಪದ್ಮನಾಭ, ನಾರಾಯಣ, ವಾಸುದೇವ ಅನ್ನುವಂಥದ್ದು. ಆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ 3 ಲೋಕಗಳನ್ನ ನಿರ್ವಹಣೆ ಮಾಡಿ 3 ಲೋಕದಲ್ಲಿ ಇದ್ದಾನೆ ಅಂತ. ಅನಂತಾಸನದಲ್ಲಿ ಪದ್ಮನಾಭ ರೂಪದಲ್ಲಿ ವಿಶೇಷಶಯನಾಗಿ ಪೌಡಿಸಿದ್ದಾನೆ. ನಾರಾಯಣನಾಗಿ ಶ್ವೇತದ್ವೀಪದಲ್ಲಿ, ವಾಸುದೇವ ರೂಪದಲ್ಲಿ ವೈಕುಂಠದಲ್ಲಿ ವಾಸುದೇವ ರೂಪನಾಗಿದ್ದಾನೆ ಎಂಬುದಾಗಿ. ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅನ್ನುವಂತ 5 ಭಗವದ್ 4 ರೂಪಗಳಿಗೆ ಮೂಲ ರೂಪ ನಾರಾಯಣ ಅನ್ನುವಂತ. ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವಂತಹದ್ದು ಏನಿದೆಯೋ ಇದು ನಮ್ಮ ಉಪಾಸನೆಯನ್ನು ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಮಂದಾಸನವನ್ನು ಮಾಡ್ತೇವೆ. ದೇವರ ಪೂಜೆಯಲ್ಲಿ ದೇವರ ಪೂಜೆ ಮಂದಾಸನ ಮಾಡುವಾಗ 3 ಸ್ಟೆಪ್ ಮಾಡಿರ್ತೇವೆ. 3 ಸ್ಟೆಪ್ ಇರ್ತದೆ. ಪ್ರತಿಯೊಂದು ಸ್ವಾಮಿಗಳ ಮಂಟಪದಲ್ಲಿ ಕೂಡ ಹಾಗೆ ಇರ್ತದೆ. ಆ ಪೂಜೆ ಮಾಡುವಾಗ ಪೀಠ ಪೂಜೆಗಿಂತ ಮುಂಚೆ ಪ್ರಾರ್ಥನೆ ಮಾಡುವಾಗ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ಇರತಕ್ಕಂಥ 3 ರೂಪಗಳನ್ನ ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡ್ತಾ ಇದ್ದಾಳೆ. ಶ್ರೀ ಭೂದುರ್ಗ ರೂಪದಿಂದ ಉಪಾಸನೆಯನ್ನು ಮಾಡ್ತಾ ಇದ್ದಾಳೆ. ಅದಕ್ಕೆ ಸಹಕಾರಿಯಾಗಿ ಎಡಭಾಗದಲ್ಲಿ ವಾಯುದೇವರು, ಬ್ರಹ್ಮದೇವರು ಲಕ್ಷ್ಮಿಗೆ ಬೇಕಾಗಿರತಕ್ಕಂಥ
ಹೂಗಳನ್ನ, ತುಳಸಿ ಪತ್ರ ಪುಷ್ಪಗಳನ್ನೆಲ್ಲ ತೆಗೆದುಕೊಂಡು ಪೂಜೆಗೆ ಸಹಾಯವನ್ನ ಮಾಡ್ತಾರೆ ಅವರವರ ಪತ್ನಿಯರ ಸಮೇತವಾಗಿ. ಅದರ ಕೆಳಗಡೆಗೆ ತಟ್ಟೆಯನ್ನು ಹಿಡ್ಕೊಂಡು ರುದ್ರದೇವರು ನಿರ್ಮಾಲ್ಯವನ್ನು ಹಾಕಿಸಿಕೊಳ್ಳಕ್ಕೆ ನಿಂತಿದ್ದಾರೆ. ಎಡಬಲದಲ್ಲಿ ಎಲ್ಲ ದೇವತೆಗಳವರು ತಮ್ಮ ತಮ್ಮ ಆನ್ನಿಕಾರ್ಯಗಳನ್ನು ಮುಗಿಸಿಕೊಂಡು ದೇವರ ಪೂಜೆಯನ್ನು ನೋಡ್ಲಿಕ್ಕೆ ಬಂದು ಕುಳಿತಿದ್ದಾರೆ ಎನ್ನುವಂತ ಸನ್ನಿವೇಶವನ್ನು ನಾವು ಕಲ್ಪನೆಯನ್ನ ಮಾಡಿಕೊಂಡು, 14 ಲೋಕಗಳಿಗೂ ಒಡೆಯನಾಗಿರ್ತಕ್ಕಂಥ ಭಗವಂತ 14 ಲೋಕದಿಂದ ನಮ್ಮ ಮುಂದೆ ಅವನ ಮುಂದೆ ನಾವು ಪಾದದಿಂದ ಕುಳಿತಿದ್ದೇವೆ. ಅನಂತ ವಿಶ್ವರೂಪ ರೂಪನಾಗಿ, ಅನಂತ ರೂಪನಾಗಿ ಅವನು ನಿಂತಿದ್ದಾನೆ ಅನ್ನುವಂತ ಆ ರೂಪವನ್ನ ನಾವು ಚಿತ್ರಣವನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಬೇಕು. ಆ ರೀತಿಯಾಗಿ ಪೂಜಾ ಪರಿಕಲ್ಪನೆ. ನಾವು ಪೂಜೆ ಮಾಡ್ತಾ ಇರೋದಲ್ಲ, ಯಾವುದೇ ಪೂಜೆ ಮಾಡಬೇಕಾದಾಗ ಶಂಖಕ್ಕೆ ಮೂಡಿಸಿ ಹಾಕ್ತೇವೆ, ನಾವೇ ನೇರವಾಗಿ ಹಾಕೋದಿಲ್ಲ. ಶಂಖದ ಮುಖಾಂತರ ಯಾಕೆ ಹಾಕೋದಂದ್ರೆ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾಳೆ ಅಂತ. ನಾವೆಲ್ಲ ಪೂಜೆ ಮಾಡ್ತಾ ಇರೋದು ಲಕ್ಷ್ಮಿ ಮಾಡ್ತಾ ಇದ್ದಾಳೆ ಅಂತ. ಇನ್ನು ರಮಾ ಬ್ರಹ್ಮಾದಿ ಲಕ್ಷ್ಮಿ ಮಾಡುವಾಗ ರಮಾ ಬ್ರಹ್ಮ ಸನಕಾದ್ಯ ಶುಕಾದಯ ಸರ್ವೇ ಲಕ್ಷ್ಮೀ ನರಸಿಂಹ ಪ್ರಸಾದಂ ಸರ್ವೇ ಗೃಹಂತ ವೈಷ್ಣವ. ಲಕ್ಷ್ಮಿಗೆ ನೈವೇದ್ಯ ಮಾಡುವಾಗ ವಿಷ್ಣುರರ್ಪಿತ ವಿಷ್ಣು ಹಸ್ತೇನ ಎಂಬುದಾಗಿ ಲಕ್ಷ್ಮೀ ಪೂಜೆ ಮಾಡುವಾಗ ವಿಷ್ಣುವಿಗೆ ಅಲಂಕೃತವಾಗಿರತಕ್ಕಂತ ಶೇಷ ಪದಾರ್ಥಗಳನ್ನ, ಪುಷ್ಪ ಹೂಗಳನ್ನ, ಶೇಷ ನೈವೇದ್ಯವನ್ನ ಲಕ್ಷ್ಮಿ ಮಾಡಬೇಕು ಅನ್ನುವಂತ. ಅದೇ ರೀತಿ ದೇವತೆಗಳು ಮಾಡುವಾಗ ವಿಷ್ಣುರರ್ಪಿತ ತುಳಸಿ ಪತ್ರಂ ಸಮರ್ಪಯಾಮಿ ಎನ್ನುವಂತ ಈ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಭಾಗವತ ನಾವು ಪೂಜೆಯನ್ನು ಅನುಷ್ಠಾನವನ್ನ ಹೇಗೆ ಮಾಡಬೇಕು ಅನ್ನುವಂತ ಕ್ರಮವನ್ನು ಹೇಳಿಕೊಂಡು, ಪೂಜಾ ಕ್ರಮದಲ್ಲಿ ಆಚಾರ್ಯರು ತಂತ್ರಸಾರ ಸಂಗ್ರಹ ಅನ್ನುವಂತ ಒಂದು ಗ್ರಂಥವೇ ಇದೆ. ತಂತ್ರಸಾರ ಸಂಗ್ರಹ ಅನ್ನುವಂತ ಗ್ರಂಥದಲ್ಲಿ ಆ ಉಪಾಸನಾ ಕ್ರಮವನ್ನು ಹೇಳುವಾಗ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂದ್ರೆ ಭಗವಂತನ ಉಪಾಸನೆಯನ್ನ ತತ್ವನ್ಯಾಸ ಮಾತೃಕನ್ಯಾಸಗಳನ್ನ ಮಾಡಿಕೊಂಡು ಭಗವಂತನ ಪೂಜೆಯನ್ನು ಮಾಡುವಾಗ ಆರಾಧ್ಯಸೆ ಪ್ರಾಣಭೃತಾಂ ಪ್ರಯತ್ನ ಪ್ರಾಣಾದಿನಾಥೇನ ಸಮೀರಣೇನ ನಾರಾಯಣ ಜ್ಞಾನ ಸುಖೈಕ ಪೂರ್ಣ ಸ್ವಾಮಿಂ ಮಮ ಶ್ರೀ ರಮಣ ಪ್ರಸೀದ ಬಿಂಬೋಸಿ ಪ್ರತಿಬಿಂಬೋಸಿ ಎಂಬಂತ ಮಾತನ್ನು ಹೇಳ್ತಾರೆ. ಬಿಂಬ ಪ್ರತಿಬಿಂಬ ರೂಪದಿಂದ ಭಗವಂತನ ಪೂಜೆಯನ್ನ ಮಾಡಬೇಕು ಎಂಬುದಾಗಿ ಅಲ್ಲಿ ಆ ತಂತ್ರಸಾರದಲ್ಲಿ ಹೇಳ್ತಕ್ಕಂಥ ಮಾತಂದ್ರೆ ಭಾಗವತದಲ್ಲಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ಭಗವಂತ ಈ 3 ರೂಪದಿಂದಿದ್ದಾರೆ. ಈ 3 ರೂಪಗಳಲ್ಲಿ ಲಕ್ಷ್ಮೀದೇವಿ ಶ್ರೀ ಭೂದುರ್ಗ ರೂಪದಿಂದ ಸೇವೆಯನ್ನ ಮಾಡ್ತಾ ಇದ್ದಾಳೆ ಎಂಬುದಾಗಿ. ತ್ರಿಧಾಮನಲ್ಲಿ ಸೇರಿದಂತಹ ಭಗವಂತನೇ ಮತ್ಸ್ಯಾದಿ ರೂಪಗಳನ್ನ ತಾಳಿದ. ಹಾಗಾದ್ರೆ ಅವತಾರ ಮಾಡಿ ಭಗವಂತ ಇಲ್ಲಿ ಬಂದಾಗ ಮೂಲ ರೂಪದಲ್ಲಿ ಇಲ್ಲಿ ಇದ್ದಿರಲಿಲ್ಲವೇ ಅಂತ ಕೇಳಿದ್ರೆ ಅಲ್ಲಿ ಭಗವಂತ ಅಲ್ಲಿವಿದ್ದ, ಇಲ್ಲಿವಿದ್ದ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನುವಂತಹ ಮಂತ್ರ. ಇನ್ನೊಂದು ವಿಶ್ವತಶ್ಚಕ್ಷು ಅಂತ, ವಿಶ್ವತೋಮುಖೋ ವಿಶ್ವತೋ ಭಾವೃತ ವಿಶ್ವತಸ್ಪಾತ್. ಭಗವಂತ ವಿಶ್ವರೂಪನಾಗಿದ್ದಾನೆ ಅಂತ ಎಲ್ಲಾದ್ರೂ ಪ್ರಕಟ ಆಗ್ತಾನೆ, ಎಲ್ಲಾ ಜೀವಿಗಳಿದ್ದಾನೆ, ಅವನು ಎಲ್ಲಾ ಕಡೆ ಇದ್ದಾನೆ ಅನ್ನುವಂತಹದ್ದನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಜನಮೇಜಯ ವೈಶಂಪಾಯನವರಿಗೆ ಪ್ರಶ್ನೆ ಮಾಡುವಾಗ ಈ ಪ್ರಶ್ನೆಯನ್ನ ಮಾಡ್ತಾರೆ. ಮಹಾಭಾರತ ಯುದ್ಧ ಮುಗಿತು, ಜನಮೇಜಯನ ಯಾಗ ಮುಗಿತು, ವೈಶಂಪಾಯನರು ಮನೆಗೆ ಬಂದರು. ವೈಶಂಪಾಯನರು ಮನೆಗೆ ಬಂದಾಗ ಅವರಿಗೆ ಜನಮೇಜಯನಿಗೆ 3 ಜನ ಪತ್ನಿಯರು. 3 ಜನ ಪತ್ನಿಯರು ಒಳಗೆ ಕರೆದು ಪಾದ ಪೂಜೆ ಎಲ್ಲ ಮುಗಿತು, ಬರೀಲಿ ಒಳಗಲ್ಲ. ಯಾರಾದ್ರೂ ಅತಿಥಿಗಳು ಬಂದಾಗ ಹೇಳ್ತಿವ್ರು ಕರಿತಾರೆ, ಬರೀಲಿ ಒಳಗ ಸ್ವಲ್ಪ ಮಾತಾಡೋದು ಕರಿತಾರೆ. ಏನಾದ್ರು ಮತ್ತೆ ರೊಕ್ಕ ಕೇಳಿಕ್ ಬಂದಾರೇನೋ ಅಂತ ಇಷ್ಟ ಕೊಡ್ರಿ ಅಷ್ಟೇ ಕೊಡ್ರಿ ಅಂತ ಹೇಳ್ತಿರ್ತಾರಲ್ಲ, ಹಾಗೆ ಜನಮೇಜಯನ ಪತ್ನಿಯರು ಒಳಗೆ ಕರೆದು ಏನ್ ಹೇಳಿದ್ರು ಅಂದ್ರೆ, ಆಗಾಗಲೇ ಜನಮೇಜಯ ಪಟ್ಟಕ್ಕೆ ಬಂದಾಗ ಆಗಾಗಲೇ ಎಲ್ಲ ಊರುಗಳಲ್ಲಿ ಪಾಂಡವರ ಕಥೆ ಪ್ರಚಲಿತವಾಗಿದೆ. ಪಾಂಡವರ ಕಥೆ ಮನೆಯಲ್ಲಿ ಪಾಂಡವರು ಈ ರೀತಿಯಾಗಿ ಯುದ್ಧವನ್ನು ಮಾಡಿದ್ರು, ಜೀವನವನ್ನು ಮಾಡಿದ್ರು. ಪಾಂಡವರ ಕಥೆ ಎಲ್ಲ ಕಡೆ ಪ್ರಚಲಿತ. ಅದಕ್ಕಾಗಿ ಆ ಪತ್ನಿಯರು ಕೇಳಿದ್ರು ಜನಮೇಜಯನನ್ನ, ಹೆಂಗೂ ವೈಶಂಪಾಯನರು ಬಂದಾರ, ಸ್ವತಃ ಅವರೇ ಎಲ್ಲ ಯುದ್ಧದ ಸಂದರ್ಭದಲ್ಲಿ ಮಹಾಭಾರತ ಪಾಂಡವರ ಸಂದರ್ಭದಲ್ಲಿ ಇದ್ದುಕೊಂಡು ಎಲ್ಲವನ್ನ ನೋಡಿರ್ತಕ್ಕಂಥವರು, ಅವರಿಗೆ ನೀವು ಮಹಾಭಾರತ ಹೇಳ್ರಿ ಅಂತ ಕೇಳ್ರಿ, ಪಾಂಡವರ ಕಥೆಯನ್ನ ಹೇಳ್ರಿ ಅಂತ ಹೆಂಡತಿಯರು ಅವರನ್ನ ಪ್ರೇರೇಪಣೆ ಮಾಡ್ತಾರೆ ಜನಮೇಜಯನ ಗಂಡನಿಗೆ. ಆಗ ಆಗ್ಲಿ ಅಂತ ಜನಮೇಜಯ ಬಂದು ಕೇಳ್ತಾನೆ, ಗುರುಗಳೇ ಒಂದು ಪ್ರಶ್ನೆ ಇತ್ತು, ಕೇಳ್ಬೇಕು ಅನ್ಕೊಂಡಿದ್ದೇನೆ. ಅವಶ್ಯವಾಗಿ ಕೇಳು. ನಮ್ಮ ಮುತ್ತಾತನವರಾಗಿರ್ತಕ್ಕಂಥ ಪಾಂಡವರ ಕಥೆಯನ್ನು ಮುತ್ತಾತ ಈಗಾಗಲೇ ಜನಮೇಜಯನ ತಂದೆ ಪರೀಕ್ಷಿತನ ತಂದೆ ಅಭಿಮನ್ಯುವಿನ ತಂದೆ ಅರ್ಜುನ ಆದವರು. ಅಂದ್ರೆ ತಂದೆ, ತಾತ, ಮುತ್ತಾತನವರ ಕಥೆಗಳನ್ನು ನಾವು ಕೇಳಬೇಕು ಅಂತ ಅಪೇಕ್ಷೆ ಆಗಿದೆ. ಸ್ವಲ್ಪ ಹೇಳ್ತೀರಾ ಅಂದ್ರೆ ಒಂದು ಕ್ಷಣದಲ್ಲಿ ಹೇಳಿ ಮುಗಿಸೋದಲ್ಲಪ್ಪ ಇದು, ಸ್ವಲ್ಪ ಬಹಳ ದಿವಸ ಹಿಡಿತದ ಅಂತ ಹೇಳ್ತಾರೆ. ಇಷ್ಟು ದಿವಸ ಅಂತಿಲ್ಲ, ಎಷ್ಟು ದಿವಸ ಆಗ್ತದೆ ಗೊತ್ತಿಲ್ಲ, ಪ್ರಾರಂಭ ಮಾಡಿದ್ಮೇಲೆ ಯಾವಾಗ ಮುಗಿತದ ಗೊತ್ತಿಲ್ಲ. ನೀನು ಕೇಳಿ ರೆಡಿ ಇದ್ರೆ ನಾನು ಹೇಳಿ ರೆಡಿ ಇದ್ದೀನಿ ಆಗ್ಲಿ ಅಂತ.
ಜನಮೇಜಯ ಮುಂದೆ ಕೊಡ್ತಾನೆ. ದೊಡ್ಡ ವೇದಿಕೆ ತಯಾರು ಮಾಡ್ತಾರೆ. ವೇದಿಕೆ ತಯಾರು ಮಾಡಿ ವ್ಯವಸ್ಥೆಯನ್ನು ಮಾಡ್ತಾರೆ. ವ್ಯವಸ್ಥೆಯನ್ನು ಮಾಡಿದಾಗ ಅಕ್ಕಪಕ್ಕದಲ್ಲಿ ಪರದೆಗಳನ್ನ ಹಾಕಿರ್ತಾರೆ. ರಾಜಪತ್ನಿಯರು ಬಂದು ಎದುರು ಕೊಡೋಂಗಿಲ್ಲ, ಅದೆಲ್ಲ ಕ್ರಮ ಹಿಂದಕ್ಕೆ. ಅವ್ರ ಪರದೆಯ ಒಳಗಡೆಗೆ ರಾಣಿಯರು ಕೊಡ್ಬೇಕು, ರಾಜ ಮುಂದೆ ಕೊಡ್ಬೇಕು, ಮಂತ್ರಿಗಳು ನೆಕ್ಸ್ಟ್. ಅದರ ನಿಂತ ಪ್ರಜೆಗಳೆಲ್ಲರೂ ಕೂತ್ಕೊಂಡು ಕೇಳುವಂತ ದೊಡ್ಡ ಸಭಾಂಗಣ ಏರ್ಪಡಿಸಿ ಮಹಾಭಾರತ ಕಥಾ ಶ್ರವಣ, ಮೊದಲನೇ ಮಹಾಭಾರತ ಕಥಾ ಶ್ರವಣ ಹೇಳಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭ ಜನಮೇಜಯ. ಕೇಳು ಜನಮೇಜಯ ಅಂತ ಕುಮಾರವ್ಯಾಸ ಪ್ರಾರಂಭ ಮಾಡುವಾಗ ಹೇಳ್ತಾನೆ. ಮೊದಲನೇ ಪ್ರಶ್ನೆಗೆ ಏನು ಕೇಳ್ತಾನೆ ಅಂದ್ರೆ, ಕೇಳು ಜನಮೇಜಯ ಅಂತ ಹೇಳಿದಾಗ ಪ್ರಶ್ನೆ ಕೇಳಬೇಕಲ್ಲ. ಕೇಳಿದಾಗ ಪ್ರಶ್ನೆ ಕೇಳ್ತಾನ, ಅಲ್ಲ ಗುರುಗಳೇ, ಈ ಪುರುಷ ಪುರುಷ ಅಂತ ಎಲ್ಲಾ ಕಡೆಗೂ ಹೇಳ್ತಾರೆ, ಈ ಪುರುಷನಾಮಕನಾಗಿರ್ತಕ್ಕಂಥವು ಯಾರು? ಹಲವು ಸಂದರ್ಭದಲ್ಲಿ ಪುರುಷ ಅಂತ ಹೇಳ್ತಾ ಇದೆ. ಆ ಪುರುಷನಾಗಿರ್ತಕ್ಕಂಥವರಿಗೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ವೇದ ಹೇಳ್ತಾ ಇದೆ. ವೇದದಲ್ಲಿ ಹೇಳುವಾಗ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ಹೇಳುವಾಗ ಒಂದು ಲೆಕ್ಕಾಚಾರ ಮಾಡಿದ್ರೆ ಸಹಸ್ರ ಶೀರ್ಷ 4,000 ತಲೆಗಳಿದ್ರೆ, ಸಹಸ್ರ ಶೀರ್ಷ ಸಹಸ್ರಾಕ್ಷ 2,000 ತಲೆ ಆಗ್ತದೆ. 1,000 ತಲೆ ಇದೆ ಅಂದಾಗ ಕಣ್ಣುಗಳು ಕೌಂಟ್ ಏನಾಗಬೇಕು? 2 ಕಣ್ಣು ಹಿಡಿದ್ರೆ 2,000 ಅಂತ ಹೇಳ್ಬೇಕಾಗಿ ಸಹಸ್ರ ಶೀರ್ಷ ಸಹಸ್ರಾಕ್ಷ ಅಂತ ಹೇಳ್ತಾ ಇದೆ. ಇದೆಲ್ಲವೂ ಸ್ವಲ್ಪ ಗೊಂದಲ ಆಗ್ತಾ ಇದೆ. ಇದಕ್ಕೆಲ್ಲ ಏನು ಉತ್ತರವಿದೆ ಹೇಳ್ರಿ ಏನು? ಆ ಪುರುಷನ ಶಬ್ದಕ್ಕೆ ಆ ಉತ್ತರವನ್ನು ಹೇಳುವಾಗ ಒಂದು ಅಧ್ಯಾಯವನ್ನೇ ಹೇಳ್ತಾ, ಪುರುಷನಾಮಕನಾಗಿರ್ತಕ್ಕಂಥ ಭಗವಂತ ಇಲ್ಲಿ ಪುರುಷ ಅಂದ್ರೆ ಏನು ಮಾಡಬೇಕು ಅಂದ್ರೆ ಅನಂತ ಶಬ್ದವನ್ನು ಇಟ್ಟುಕೊಳ್ಬೇಕು, 1000 ಶಬ್ದವನ್ನು ಇಟ್ಟುಕೊಡಬಾರದು ಅಂತ ಅಲ್ಲಿ ಸ್ಪಷ್ಟಪಡಿಸಿ ವೈಶಂಪಾಯನರು ಆ ಶಬ್ದಕ್ಕೆ ಉತ್ತರವನ್ನು ಹೇಳ್ತಾರೆ. ಅಂದ್ರೆ ಅನಂತ ರೂಪಗಳಿರ್ತಾರೆ. ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಮನಂತ ರೂಪಿಣೆ, ಸುಖ ಚಿತ್ ಸಮಸ್ತ ನನವೇನು. ಭಗವಂತ ಎಲ್ಲ ರೂಪಗಳನ್ನ, ವಿವಿಧ ರೂಪಗಳನ್ನ ತಾಳಬಲ್ಲ. 1 ರೂಪವನ್ನು ತಾಳಬಲ್ಲ, 10 ರೂಪವನ್ನು ತಾಳಬಲ್ಲ, ಅನಂತ ರೂಪಗಳನ್ನು ತಾಳಬಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದೆ. ಆಗ ಹೇಳುವಾಗ ಭಗವಂತನ ಈ ರೂಪಗಳ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆಯನ್ನ ಮಾಡ್ತಾನೆ. ಆ ಜನಮೇಜಯ ಪ್ರಶ್ನೆ ಮಾಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಕೊತಾ ಹೋಗ್ತಾರೆ. ಆ ಪ್ರಶ್ನೆಗಳು ಮಾಡುವಾಗ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅನ್ನುವಂತ ಶಬ್ದವೇ ಅಲ್ಲಿ ಅನಂತ ರೂಪಗಳನ್ನು ಹೇಳ್ತದೆ ಅಂತ ಹೇಳಿ ಮುಂದೆ ಭಗವಂತನ ರೂಪಗಳು ಹೇಗೆ ವಿಸ್ತಾರ ಆಗಿದೆ ಅಂತ ಮಹಾಭಾರತದಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ಸ್ಯಾದಿ ದಶಾವತಾರ ರೂಪಗಳು 10. ಈ ನಾವು ಪೂಜೆ ಮಾಡುವಾಗ ಇದೆಲ್ಲ ಬರ್ತದೆ. ಈ ರೂಪಗಳೆಲ್ಲ ನಾವು ಚಿಂತನೆಯನ್ನ ಮಾಡ್ತೇವೆ. ತತ್ವನ್ಯಾಸ ಮಾತೃಕನ್ಯಾಸ ಮಾಡೋದಕ್ಕಿಂತ ಮುಂಚೆ ಭಗವಂತನ ರೂಪಗಳೆಲ್ಲ ಚಿಂತನೆ ಆಗ್ತದೆ. ಇದು ದಶಾವತಾರಗಳು, ಶತಾವತಾರಗಳು, 1000 ರೂಪ, ಭಗವಂತನ ವಿಶ್ವಾದಿ 1000 ರೂಪಗಳು, ಇದೆಲ್ಲ ಅಜಾದಿ 52 ರೂಪಗಳು, ಇದೆಲ್ಲವೂ ಬರ್ತದೆ. ಅದರಲ್ಲಿ ಸ್ವರೂಪಾವತಾರಗಳು ಎಂಬುದಾಗಿ ಕರೀತಾರೆ. ಸ್ವರೂಪಾವತಾರಗಳು ಯಾವುದು ಅಂದ್ರೆ ಮತ್ಸ್ಯಾದಿ ದಶಾವತಾರಗಳು. ಸನತ್ ಕುಮಾರ ಅನ್ನುವಂತ ಭಗವಂತನ ಒಂದು ರೂಪ ಇದೆ. ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂಥ ಸನತ್ ಕುಮಾರ್ ಅಲ್ಲ, ಭಗವಂತನ ರೂಪವೇ ಒಂದು ಭಾಗವತದಲ್ಲಿ 2 ಕಡೆ ಬರ್ತಕ್ಕಂಥ ರೂಪ. ಇನ್ನೊಂದು ವರಹ, ಐತರೇಯ ಮಹಿದಾಶ ಅನ್ನುವಂತ ಒಂದು ರೂಪ. ಕಪಿಲ, ದತ್ತ, ಯಜ್ಞ, ವೃಷಭ, ಧನ್ವಂತರಿ, ಮೋಹಿನಿ, ವೇದವ್ಯಾಸ, ರಾಮಕೃಷ್ಣ ಇವೆಲ್ಲವೂ ಸ್ವರೂಪಾವತಾರಗಳು, ಮೂಲ ರೂಪದನ್ನೇ ಪ್ರಕಟವಾಗಿರ್ತಕ್ಕಂಥ ರೂಪಗಳು. ಇನ್ನ ಆವೇಶಾವತಾರಗಳು ಎಂಬುದಾಗಿದೆ. ಆವೇಶಾವತಾರಗಳು ಅಂದ್ರೆ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಯಾವುದೋ ಒಬ್ಬ ದೇವತೆಯಲ್ಲಿ ಭಗವಂತನ ಆವೇಶ ಆಗ್ತದೆ. ಅದಕ್ಕೆ ಆವೇಶಾವತಾರ ಎಂಬುದಾಗಿ ಕರೀತಾರೆ. ನಾರಾಯಣ, ಋತು, ಬಲರಾಮ. ಬಲರಾಮನಲ್ಲಿ ಭಗವಂತನ ರೂಪವೂ ಇತ್ತು, ಶೇಷ ರೂಪವೂ ಇತ್ತು. ಆದ್ದರಿಂದ ಭಗವಂತನಿಗೆ ಆವೇಶಾವತಾರ ಎಂಬುದಾಗಿ ಕರೀತಾರೆ. ಒಂದೊಂದ್ಸಾರಿ ಭಗವಂತನ ಆವೇಶ ಆದಾಗ ಚೆನ್ನಾಗಿ ಮಾತಾಡ್ತದೆ, ಭಗವಂತನ ಆವೇಶ ಇಲ್ಲ ಅಂದಾಗ ಕೃಷ್ಣನ ವಿರುದ್ಧವಾಗಿ ಮಾತಾಡ್ಬಿಡ್ತದೆ ಬಲರಾಮ. ಶಮಂತಕ ಮಣಿಯ ಸಂದರ್ಭದಲ್ಲಿ ಕೃಷ್ಣನ ವಿರುದ್ಧವೇ ಅನುಮಾನ ಪಟ್ಟು ಕೃಷ್ಣನೇ ಶಮಂತಕ ಮಣಿಯನ್ನ ಕಳತನ ಮಾಡಿದ್ದಾನೆ ಅಂತ ಬಲರಾಮನೇ ಕೃಷ್ಣನ ಜೊತೆಗೆ ಮಾತು ಬಿಟ್ಟು ದ್ವಾರಕೆಯನ್ನು ಬಿಟ್ಟು ಎಲ್ಲ ಹೊರಟೋಗ್ಬಿಟ್ಟ. ದುಷ್ಟರ ಸಹವಾಸ, ದುರ್ಯೋಧನ ಸಹವಾಸದಲ್ಲೇ ಇದ್ದ 1 ವರ್ಷ. ದುರ್ಯೋಧನಿಗೆ ಪಾಠ ಹೇಳ್ತಂತ ಹೋಗ್ಬಿಟ್ಟ, ದೂರ ಆಗಿಬಿಟ್ಟ ದುರ್ಯೋಧನಿಗೆ. ಆಗ ಭಗವಂತನ ಆವೇಶ ಇರಲಿಲ್ಲ. ಅಂದ್ರೆ ಸ್ವಲ್ಪ ಇರ್ತದೆ, ಸ್ವಲ್ಪ ಇಲ್ಲ. ಹಾಗಾಗಿ ಆವೇಶ ಅನ್ನುವಂತ. ಇನ್ನೊಂದು ನರನಾರಾಯಣ ರೂಪ. ಇವತ್ತು ನಾವು ಬದರಿಯಲ್ಲಿ ಏನು ನೋಡ್ತಾ ಇದ್ದೇವೆ ನಾರಾಯಣನ ರೂಪ, ಅದು ನರನಾರಾಯಣ ರೂಪ. ಋಷಿ, ಆ ಋಷಿಯೇ ತಪಸ್ಸಿಗೆ ಕೂತಿರ್ತಕ್ಕಂಥ ಭಗವಂತನೇ ನಾರಾಯಣ ರೂಪದಲ್ಲಿ ಹೇಗೆ ತಪಸ್ಸು ಮಾಡಬೇಕು ಅನ್ನುವಂತ ತೋರಿಸಿರ್ತಕ್ಕಂಥ ರೂಪ
ಅವನ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಇಂದ್ರ ಕನ್ಯೆಯರನ್ನ ಕಳಿಸಿದ, ತನ್ನ ಇಂದ್ರಲೋಕದಲ್ಲಿರ್ತಕ್ಕಂಥ ಕನ್ಯೆಯರನ್ನ. ಆ ಕಳಿಸಿರ್ತಕ್ಕಂಥ ಕನ್ಯೆಯರನ್ನು ನೋಡಿ ಭಗವಂತ ರೂಪದಲ್ಲಿರ್ತಕ್ಕಂಥ ನಾರಾಯಣ ತನ್ನ ತೊಡೆಯನ್ನು ತಟ್ಟಿ ಕನ್ಯೆಯರನ್ನ ಸೃಷ್ಟಿ ಮಾಡಿದ. ತೊಡೆಯ ಭಾಗದಿಂದ ಕನ್ಯೆಯನ್ನು ಸೃಷ್ಟಿ ಮಾಡಿ ಯಾವ ಅಲ್ಲಿ ಇಂದ್ರಲೋಕದಿಂದ ಬಂದಿರತಕ್ಕಂಥ ಕನ್ಯೆಯರಿದ್ದಾರೋ ಅವರಕ್ಕಿಂತಲೂ ಸುಂದರವಾಗಿರ್ತಕ್ಕಂಥ ಕನ್ಯೆಯರನ್ನ ಸೃಷ್ಟಿ ಮಾಡಬಲ್ಲೆ ನೋಡುವಂದಾಗ ಭಗವಂತನ ನಾರಾಯಣ ರೂಪವನ್ನು ನೋಡಿ ಇಂದ್ರ ಅವರನ್ನು ವಾಪಸ್ ಕರೆದುಕೊಂಡು ಹೋಗ್ತಾನೆ ಅಂತ ಅಲ್ಲಿ ಸಂದರ್ಭ ಇದೆ. ನರನಾರಾಯಣ ರೂಪ. ಇನ್ನೊಂದು ಪೃಥು. ಪೃಥು ಭಾಗವತದಲ್ಲಿ ಬರ್ತಕ್ಕಂಥ ಒಂದು ರೂಪ. ಅದು ಪೃಥು ಅಂದ್ರೆ ವೇನ ಅನ್ನುವಂತ ಒಬ್ಬ ದುಷ್ಟ ಆ ವೇನನ ಮಗನಾಗಿ ಅವನನ್ನ ಋಷಿಗಳು ವೇನನನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಸಂಹಾರ ಮಾಡಿ ನಾಸ್ತಿಕನಾಗಿರ್ತಕ್ಕಂಥ ಪರಮ ನೀಚನಾಗಿರ್ತಕ್ಕಂಥ ವೇನನನ್ನ ಸಂಹಾರ ಮಾಡಿ ಪೃಥುವನ್ನ